ಅಲ್ಲ ಸರ್, ನಮ್ಮದು 3 ತಿಂಗಳಿಗೊಮ್ಮೆ ಒಂದು JB ಆಗ್ತೈತಿ. ಮಹಾನಗರ ಪಾಲಿಕೆ ಕಟ್ಟಡದಾಗ JB ಆಗ್ತೈತಿ. ಆ JBದಾಗ ಪ್ರತಿಯೊಬ್ಬರು 1ರಿಂದ 12 ಜೂನ್ ಮಟ್ಟ ಆಫೀಸರ್ ಇರ್ತಾರೆ. ಮತ್ತು ಈ ಆಫೀಸರ್ ಹೊಸ ಬಂದಾನೆ, ಗೊತ್ತಿಲ್ಲ. ಅವ್ರ ಮೇಲ್ ID ಹಾಕಿರ್ತಾರೆ, ಅವ್ರಿಗೆ ನೋಟಿಸು. ಆಮೇಲೆ ನೋಟಿಸ್ ಮೂಲಕ ಕೊಟ್ಟಿರ್ತಾರೆ ಆಫೀಸ್ದಾಗ. ಇಷ್ಟು ಮಂದಿ ಎಲೆಕ್ಟೆಡ್ ಮೆಂಬರ್ ಅದಾರ, ಇವ್ರಿಗೆ ಒಂದು ಜೊತೆ ಅವ್ರ ಜೊತೆ ಚರ್ಚೆ ಮಾಡಿ ಅಲ್ಲಿ ಏನು ವ್ಯಾಪಾರಸ್ಥನಿಗೆ ಏನು ತೊಂದರೆ ಆಗ್ತಾಯಿದೆ ಅಂತೇಳಿ ಅದು ಸಾಲ್ವ್ ಮಾಡೋಕೆ ಕಮಿಟಿ ಐತಿ. ಈ ಕಮಿಟಿಯನ್ನು ಕೈದಿಯನ್ನು ಗಾಳಿಗೆ ತೂರಿ ಕೆಲಸ ಮಾಡ್ತಂದ್ರೆ ಎಂಥ ಆಫೀಸರ್ ಇವರು. ಇವ್ರಿಗೆ ಕಾನೂನು ಮ್ಯಾಗ ಗೌರವ ಇಲ್ಲ. ನಾವು ಕಾನೂನನ್ನು ಗೌರವ ಮಾಡ್ತೀವಿ, ಕಾನೂನನ್ನು ಕೈಯಾಗಿ ತಗೊಳ್ಳೋದಲ್ಲ. ನಾವು ನಮ್ಮ ರೂಲ್ಸ್ ಪ್ರಕಾರ ಮಾತಾಡಿದ್ರೆ ನಮ್ಗೆ ಅವಮಾನ ಮಾಡ್ಯಾನ ಆಫೀಸರ್. ಅದರ ಸಂಬಂಧ ನಾವು ಇವತ್ತು ಪ್ರತಿಭಟನೆ ಮಾಡಾಕತ್ತೀವಿ. ಬರುವುದರಲ್ಲಿ ಅವ್ರು ಮತ್ತೆ ಏನು ನಮ್ಮ ಜೊತೆ ಬೀದಿ ವ್ಯಾಪಾರಸ್ಥರು ಅನ್ಯಾಯ ಮಾಡಿದರೆ ಇದು ದುರ್ಗದ ಮೇಲೆ ಬಂದ್ ಮಾಡಿ ಮಹಾನಗರ ಪಾಲಿಕೆದಾಗ ಬೀದಿ ವ್ಯಾಪಾರಸ್ಥರು ಅಂಗಡಿ ಹಚ್ತೀವಿ ಅಂತೇಳಿ ಎಚ್ಚರಿಕೆ ಗಂಟೆ ಕೊಡ್ತೀನಿ. ಆಫೀಸರ್ ಅವರು ಝೋನಲ್ 8ಗೆ ಬಂದಾರ ಸರ್. ಅವ್ರ ಹೆಸರು ಗೊತ್ತಿಲ್ಲ. ಝೋನಲ್ 8 ಆಫೀಸರ್. ಎಷ್ಟು ಅಂಗಡಿ ಹಾಂ ಸರ್, ಅಂಗಡಿ ಎಷ್ಟು ಇರ್ತಾರೆ? ಭಾಳ ಮಂದಿಗೆ ನುಕ್ಸಾನ್ ಮಾಡ್ರಿ ಸರ್. ಭಾಳ ಮಂದಿಗೆ ಏಕಾಏಕಿ ಬಂದ್ಬಿಟ್ರೆ ಹೇಳ್ಬೇಕು ಸರ್. ಕಮಿಟಿ ಮೆಂಬರ್ಗೆ ಹೇಳ್ಬೇಕು, ಅವರು ತಿಳಿಸ್ಬೇಕು. ಎಲೆಕ್ಟೆಡ್ ಮೆಂಬರ್ ಇದೆ ಅಲ್ಲ ನಮ್ಮದು. ಮತ್ತು ಎಲೆಕ್ಟೆಡ್ ಮೆಂಬರ್ ಇಟ್ಕೊಂಡು ಅವ್ರು ಹೇಳಿಲ್ಲ ಹಂಗೆ ಡೈರೆಕ್ಟ್ ಬಂದ್ರೆ ಹೆಂಗೆ ಸರ್? ಅಕಸ್ಮಾತ್ ಅವರು ನಮ್ಮ ಕಮಿಟಿಗೆ ತಿಳಿಸಿ ಕೆಲಸ ಮಾಡಿದ್ರೆ ನಾವು ಏನೇನು ಪಬ್ಲಿಕ್ಗೆ ತೊಂದರೆ ಐತೆ ನಾವು ಸಾಲ್ವ್ ಮಾಡಿಕೊಡ್ತೀವಿ. ಅವ್ರು ಏಕಾಏಕಿ ಬಂದು ಮನ್ಸಿಗೆ ಬಂದಾಗ ದುನಿಯಾ ನುಕ್ಸಾನ್ ಮಾಡ್ಯಾರ. ವ್ಯಾಪಾರಸ್ಥರು ಇನ್ನೂ ನುಕ್ಸಾನ್ ಮಾಡ್ತಾ ಇದ್ದಾರೆ. ನಾವು ಹೇಳಿದ್ರೆ ಗೌರವ ಕೊಡೋದಲ್ಲ. ನಾವು ಕಮಿಷನರ್ಗೆ ಅವ್ರು ಹೇಳಿದ್ದೀವಿ, ಮಹಾನಗರ ಪಾಲಿಕೆ ಕಮಿಷನರ್ಗೆ ಮಾತಾಡ್ರಿ, ನಮ್ಮ ಎಲೆಕ್ಟೆಡ್ ಬಾಡಿ ಐತಿ, ನಮ್ದು ಮೆಂಬರ್ ಐತಿ ನಾನು ಅಂತ ಹೇಳಿದ್ರೆ, ನೀವು ಕಮಿಷನರ್ ನ್ಯಾಯಾಗಿ ಮಾತಾಡಲಿ ಅಂತ ಮಾತಾಡ್ತಾರೆ ಆಫೀಸರ್. ಮಾತಾಡೋದು ಗೌರವ, ಇದು ಸರಿಯಾಗಿ ಮಾತಾಡಬೇಕು, ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು. ಯಾರೂ ಆಗಲಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು ಸರ್. ಇದು ರೆಸ್ಪೆಕ್ಟ್ ಇಲ್ಲ ಅಂದ್ರೆ ಇಂಥ ಆಫೀಸರ್ ಅವಶ್ಯಕತೆ ನಮ್ಮ ಹುಬ್ಬಳ್ಳಿಯಲ್ಲಿ ಇಲ್ಲ. ಮುಂದಿನ ಕ್ರಮ ನೋಡಿ ಸರ್, ಇದೇ ಥರ ಅವ್ರು ಮಾಡ್ಕೊಂಡು ಹೋದ್ರೆ ನಾವು ಮಹಾನಗರ ಪಾಲಿಕೆದಾಗ ಅಂಗಡಿ ಹಚ್ತೀವಿ. ನಾಳೆ ಇಷ್ಟು ಅಂಗಡಿ ಮಹಾನಗರ ಪಾಲಿಕೆದಾಗ ಹಚ್ತೀವಿ. ನೋಡು, ನಮ್ಮ ಮ್ಯಾಗೆ ಆ್ಯಕ್ಷನ್ ತಗೋರಿ, ನಮ್ಗೆ ಅರೆಸ್ಟ್ ಮಾಡ್ತೀರ ಮಾಡಿರಿ, ಏನು ತೊಂದರೆ ಇಲ್ಲ. ಬಡವರ ಮೇಲೆ ಹೊಟ್ಟೆ ಮೇಲೆ ಕಾಲ್ ಕೊಟ್ರೆ ನಾವು ಬಿಡೋದಿಲ್ಲ ಸರ್. ಇದು ವೆಂಡರ್ ಜೂನ್ ಬರುತ್ತಾ? ಅಲ್ಲ ಸರ್, ವೆಂಡಿಂಗ್ ಝೋನ್ ಅಂತೇಳಿ ಗುರುತಿನ ಚೀಟಿ ಕೊಟ್ಟಿದ್ದಾರೆ ನಮ್ಗೆ. ಮತ್ತು 40-50 ವರ್ಷದಿಂದ ನಾವು ವ್ಯಾಪಾರ ಮಾಡಾಕೊಂತೀವಿ ದುರ್ಗದ ಬಲ್ದಾಗ ಎಲ್ಲ ಕಡೆ. ಅವ್ರು ಏಕಾಏಕಿ ಬಂದ್ರೆ ಯಾರ್ದೋ ಒಬ್ಬರು ರಾಜಕೀಯ ಮಾತು ಕೇಳಿ ತೆಗಿತಾರೆ. ಅಂದ್ರೆ ಇದು ಮೇಯರ್ ಉಪಮೇಯರ್ ಅವ್ರದ್ದು ಏನೋ ಸಭೆ ಆಗಿ ಸಭೆದಾಗ ಆಗಿದೆ. ಅವ್ರ ಸಭೆ ಆಗಲಿ, ಮೇಯರ್ ಅವ್ರಿಗೆ ನಾವು ಗೌರವ ಕೊಡ್ತೀವಿ. ಅವ್ರಿಗೂ ಗೊತ್ತಿಲ್ಲ ಮಹಾನಗರ ಪಾಲಿಕೆ ಒಂದು ಕಮಿಟಿ ಇದೆ, ಅವ್ರ ಕಮಿಟಿ ಅವ್ರಿಗೆ ತಿಳಿಸ್ಬೇಕಂತ ಗೊತ್ತಿಲ್ಲ. ತಿಳಿಸಿ ನಮ್ಗೆ ಹೇಳಿ ಸರ್, ನಾವು ಸರ್ಕಾರ ಮಾಡ್ತೀವಿ. ಏಕಾಏಕಿ ಬಂದು ಹಾಕೊಂಡು ಹೋದ್ರೆ ಇದು ಯಾನ ಸರ್. ಕಮಿಷನ್ ಇಸ್ಮಾಯಿಲ್ ಬಿಡಪ್ಪ ಸರ್.